ನಿನ್ನ ಕಣ್ಣು, ನಿನ್ನ ದೃಷ್ಟಿ ಆ ಒಂದು ನನ್ನ ಪಾಪದ ಮೇಲೆ ಬಿತ್ತು ಅಂತಂದ್ರ ಅದು ಪಾಪ ಉಳಿತದೇನಪ್ಪ, ಪಾಪ ನಾಶ ಹೋಗ್ಬಿಡ್ತದ. ನಿನ್ನ ದೃಷ್ಟಿಲಿಂತ ನನ್ನ ಪಾಪ ಎಲ್ಲ ನಾಶ ಆಗ್ತದ. ಗಂಗೆ, ನಿನ್ನ ಪಾದದಲ್ಲಿ ಹುಟ್ಟುವ ಗಂಗೆ, ಆ ಗಂಗೆ ನನ್ನ ನರಕಕ್ಕ ಅದು ಏನಾರೆ ಸೋಂಕಿತು ಅಂತಂದ್ರೆ ನರಕ ತಾನು ಉಳಿಯುವುದೇ ನರಕವಾಗಿ ನರಕ ನಾಶ ಆಗಿ ಹೋಗ್ಬಿಡ್ತದಪ್ಪ. ಹಿಂಗಾಗಿ ನಿನ್ನ ಒಂದು ದೃಷ್ಟಿ ನನ್ನ ಮೇಲೆ ಬಿದ್ರೆ ನನ್ನೊಳಗಿರುವ ಎಲ್ಲನೂ ಏನದಲ್ಲ ಅಜ್ಞಾನ, ಅನಾಚಾರ, ಏನೇನು ಪಾಪ, ನರಕ ಎಲ್ಲ ನಾಶ ಹೋಗ್ಬಿಡ್ತಾವಪ್ಪ. ನಿನ್ನ ದೃಷ್ಟಿ, ನಿನ್ನ ಕರುಣೆ, ನಿನ್ನ ಕೃಪೆ ನನ್ನಲ್ಲಿ ಇರ್ಲಪ್ಪ ಅಂತ ಕೇಳ. ಹಂಗ ಇಲ್ಲಿ ಈ ವಚನ ಏನ್ ಹೇಳಕತ್ತಾರ, ನಾನು ಗೊತ್ತಲ್ಲಂದ್ರೆ ಬಂದೆ, ಅರಿಯದೆ ಜನನಿಯ ಜಠರದಲ್ಲಿ ಹುಟ್ಟಿದೆನಾಗಿ. ಏನಾಯ್ತು? ಬಾರದ ಭವಂಗಳಲ್ಲಿ ಭರಿಸಿದೆ ತಂದೆ. 84 ಲಕ್ಷ ಜೀವರಾಶಿಗಳು ಅವೇನು ಒಂದಕ್ಕಿಂತ ಒಂದು ಕನಿಷ್ಠ. ಮನುಷ್ಯ ಜನ್ಮ ಏನದ, ಉಳಿದ ಜನ್ಮಗಳು ಏನದವ? ಮನುಷ್ಯ ಜನ್ಮಕ್ಕ ಉಳಿದ ಜನ್ಮಗಳಿಗೆ ಏನದವ? ಉಳಿದ ಜನ್ಮಗಳು ಭೋಗದ ಜನ್ಮಗಳು. ಮನುಷ್ಯನ ಜನ್ಮ ಏನದ? ಭೋಗ ಪ್ಲಸ್ ಯೋಗ ಎರಡು ಮಾಡೋದು ಇವನಿಗೆ. ಉಳಿದ ಪ್ರಾಣಿಗಳಿಗೆ ಯೋಗ ಇಲ್ಲ. ಯಾವ ಪ್ರಾಣಿಗಳು ಯೋಗ ಮಾಡ್ತವೆ ಅಂದ್ರೆ ಏನಿಲ್ಲ. ಇವನಿಗೆ ಭೋಗ ಯೋಗ ಎರಡೂ ಅದಾವ. ಉಳಿದ ಪ್ರಾಣಿಗಳು ಹಿಂದಿನ ಜನ್ಮದಾಗ ಮಾಡಿದ ಕರ್ಮಗಳನ್ನು ಭೋಗಿಸ್ಲಕ್ಕ ಹುಟ್ಟಿರ್ತಾವ. ಇವ ಭೋಗಿಸ್ಲಕ್ಕ ಹುಟ್ಟಿ ಬಂದು ಯೋಗನೂ ಮಾಡ್ಬೇಕು, ಇವ ಎರಡೂ ಮಾಡ್ಬೇಕು. ಬರೀ ಪ್ರಾಣಿಗಂತೆ ಭೋಗ ಮಾಡುವಾದ್ರಾಗಂಗಿಲ್ಲ. ಅದಕ್ಕೆ ಬಾರದ ಭವಂಗಳಲ್ಲಿ ಭರಿಸಿದೆ ತಂದೆ. ಏನಾಯ್ತು? ಹುಟ್ಟಿದ್ದು ತಪ್ಪಾಯಿತೆ ಎಲೆ ಲಿಂಗವೇ. ನಂದು ತಪ್ಪ ಇದು ಹುಟ್ಟಿದ್ದು. ಲಿಂಗಕ್ಕೆ ಪ್ರಶ್ನೆ ಮಾಡ್ಲಿಕ್ಕತ್ತಾನ, ಇದೇ ನಂದು ತಪ್ಪ, ಏನಿದು? ಮುನ್ನ ಹುಟ್ಟಿದುದಕ್ಕೆ ಕೃಪೆ ಮಾಡು ಎಲೆ ಲಿಂಗವೇ. ಆಯ್ತಲ್ಲಪ್ಪ, ಏನ್ ಹುಟ್ಟಬೇಕೆಲ್ಲ ಹುಟ್ಟಿವಿ, ಹಿಂದನು ಎಷ್ಟು ಸಾರಿ ಹುಟ್ಟಿವಿ, ಸತ್ತೀವಿ, ಮತ್ತೆ ಈಗನು ಹುಟ್ಟಿವಿ. ಈ ಹುಟ್ಟಿದ್ದಕ್ಕ ಏನ್ ಮಾಡು? ಒಂದಿಷ್ಟು ಕೃಪೆ ಮಾಡು, ಆರಾಮಿರಂಗ ಮಾಡು ನಮಗ. ಮತ್ತ ಇನ್ನು ಹುಟ್ಟಿದನಾದಡೆ ಒಂದು ವೇಳೆ ನನಗ ಇದು ಇನ್ನೊಂದು ಸಾರಿ ಹುಟ್ಟಿ ಬಂದಿನಿ ಅಂತಂದ್ರೆ ನಿಮ್ಮಾಣೆ ಅಂತಂದ್ರ ಇನ್ನೊಂದು ಸಾರಿ ಪುನರ್ಜನ್ಮ ಇರ್ಲಾರ್ದಂಗ ನಾನು ಶಿವಯೋಗ ಸಾಧನೆ ಅಷ್ಟು ಪರ್ಫೆಕ್ಟ್ ಮಾಡೀನಿ ಅನ್ನಷ್ಟು ಅವ್ರು ಆತ್ಮವಿಶ್ವಾಸ ಬಸವಣ್ಣನವರು. ಈಗ ಪರೀಕ್ಷೆದಾಗ ಹುಡುಗರು ಕರೆಕ್ಟ್ ಬರೆದಿದ್ದು ಅಂತಂದ್ರ ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿರ್ತಾವ ನೋಡ್ರಿ. ಹಾಂಗ ಫುಲ್ ಕಾನ್ಫಿಡೆನ್ಸ್ ಬಸವಣ್ಣವ್ರದ್ದು ಇದು ವಚನ. ಇನ್ನೊಂದು ಜನ್ಮಕ್ಕೆ ಬರ್ಲಾರ್ದಂಗ ನಾನು ಪರ್ಫೆಕ್ಟ್ ಶಿವಯೋಗ ಸಾಧನೆ ಮಾಡೀನಿ. ಅದಕ್ಕೆ ಅವ್ರು ಅಷ್ಟು ಓಪನ್ ಆಗಿ ಹೇಳ್ತಾರೆ, ಇನ್ನು ಹುಟ್ಟಿದೆನಾದರೆ ಕೂಡಲ ಸಂಗಮ ದೇವ ನಿಮ್ಮಾಣೆ. ಅಂದ್ರೆ ಮುಂದಿನ ಜನ್ಮ ಬೇಡ ಅಂತ ಹೇಳಿದಂಗ ಆದ ಇಲ್ಲ ಇದು ವಚನ. ಪುನರ್ಜನ್ಮ ಬೇಡ, ಮತ್ತೆ ಹುಟ್ಟಿ ಬರೋದು ಬೇಡ ಅನ್ನೋದು ಅದ ಇಲ್ರಿ ಮೋಕ್ಷದ ಅರ್ಥ ಇಲ್ಲ ಬಸವಣ್ಣವ್ರ ವಚನದಾಗ ಇಲ್ಲ. ಅರಿಯದೆ ಜನನಿಯ ಜಠರದಲ್ಲಿ ಹುಟ್ಟಿದೆನಾಗಿ. ಈ ವಚನ ಬರ್ಕೋಬೇಕು ನೀವು. ಬಾರದ ಭವಂಗಳಲ್ಲಿ ಭರಿಸಿದೆ ತಂದೆ, ಹುಟ್ಟಿದ್ದೆ ತಪ್ಪಾಯಿತೆ ಎಲೆಲಿಂಗವೇ. ನಂದೇನ್ ತಪ್ಪದಪ್ಪ ಇದ್ರಾಗ, ಒಳ್ಳೆ ನನಗ್ ಮೇಲೆ ಹುಟ್ಟಿಸ್ಲಕ್ಕಿಸಿದಲ್ಲ ಅಂತ. ಮುನ್ನ ಹುಟ್ಟಿದುದಕ್ಕೆ ಕೃಪೆ ಮಾಡು ಎಲೆಲಿಂಗವೇ. ಹುಟ್ಟಿವಿ, ಈಗ ಇಲ್ಲಿ ತನಕ ಹುಟ್ಟುವತ್ ಬಂದೀವಿ, ಆಯ್ತು. ಇನ್ನು ಮುಂದೆ ಹುಟ್ಟಿದೆ ನಾದಡೆ, ಇನ್ನು ಹುಟ್ಟಿದೆ ನಾದಡೆ ಕೂಡಲ ಸಂಗಮ ದೇವ ನಿಮ್ಮಾಣೆ. ಅಕ್ಕಮದೇವಿ ಅದೇ ಹೇಳ್ತಾವ, ಸೇಮ್ ವಚನ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷಗಳಲ್ಲಿ ಯೋನಿಗಳಲ್ಲಿ ಜನಿಸಿ ಬಂದೆ. ಬಾರದ ಭವಂಗಳನ್ನು ಉಂಡೆ. ಹಿಂದಳ ಜನ್ಮಗಳು ಏನಾದಡಾಗಲಿ
ಇನ್ನು ಮುಂದ ಇನ್ನೊಂದು ಜನ್ಮ ಬರ್ಲಾರ್ದಂಗ ಏನ್ ಮಾಡು, ನೀ ಕರುಣಿಸಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ, ಮುಂದಿನ ಜನ್ಮ ಬರ್ಲಾರ್ದಂಗ ನೀ ನೋಡ್ಕೋರಪ್ಪ, ಆಶೀರ್ವಾದ ಮಾಡು ಅಂತ. ಮತ್ತೊಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ, ನನ್ನ ಅವಗುಣಗಳನ್ನ ನೋಡಿ ನೋಡಿ ನೀನು ನನಗ ಆಶೀರ್ವಾದ ಮಾಡಿದೆ ಅಂತಂದ್ರ, ನನ್ನ ಗುಣಗಳು ನೋಡಿ ಆಶೀರ್ವಾದ ಮಾಡಿದ್ರೆ ನೀನು ಆಶೀರ್ವಾದಲಿಂದ ನನಗೆಂದು ಮೋಕ್ಷ ಆಗಂಗಿಲ್ಲ. ನನಗೆ ಮೋಕ್ಷ ಕೊಡ್ಬೇಕನ್ನ ಕರುಣೆ ನಿನ್ ಬಲ್ಲಿ ಇತ್ತಂತಂದ್ರೆ ನಾನು ಯಾವ ಕೆಟ್ಟ ಗುಣಗಳು ನೋಡ್ಲಾರ್ದಂಗ ನೀ ನನಗೇನ್ ಮಾಡ್ಬೇಕು, ಮೋಕ್ಷ ಕೊಡ್ಬೇಕು. ಅವಗುಣಗಳು ಅರಸುವರೇ ಅಂತ ಹೇಳಿ ವಚನಗಳದು ಬಹಳ ಚಂದ ಚಂದ ವಚನ. ಅದಕ್ಕೆ ಆ ಸಾಧಕ ಶ್ರೇಷ್ಠರು ಅಂತಂದ್ರೆ, ಆ ಸಾಧಕ ಶ್ರೇಷ್ಠರು ಸಂಸಾರ ಹೇಯಸ್ಥಲಿಗಳು. ಅವರೇನು ತಮ್ಮ ಮನಸ್ಸಿನ ವಿವೇಕ ನೀಡುವ ಪರಿ ಈ ಕೆಳಗಿನ ವಚನದಲ್ಲಿದೆ. ಅವ್ರ ಮನಸ್ಸು ಹ್ಯಾಂಗಿರ್ತದಪ್ಪ, ಅವ್ರ ಮನಸ್ಸಿನಾಗ ಎಂತ ವೈರಾಗ್ಯ ಇರ್ತದಂದ್ರ, ಭೂಮಿ ನಿನ್ನದಲ್ಲ. ಅವ್ರೇನಂತಾರ, ಭೂಮಿ ಇರ್ಬೋದು, ಭೂಮಿ ನನ್ನದಲ್ಲ. ಹೇಮ ಇರ್ಬೋದು, ಹೇಮನು ನನ್ನದಲ್ಲ. ಕಾಮಿನಿ ಇರ್ತಾಳ, ಇದ್ರೂ ಅವಳು ನನ್ನವಳಲ್ಲ. ಅವೆಲ್ಲ ಏನದವ, ಜಗಕ್ಕಿಕ್ಕಿದ ವಿಧಿ. ಜಗಕ್ಕಿಕ್ಕಿದ ವಿಧಿ ಅಂತಂದ್ರೇನು, ಮೆಥಡ್ ಆಫ್ ಲೈಫ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನೊಳಗ ಬದುಕುವುದಕ್ಕ ಅದೊಂದು ಪದ್ಧತಿ ಅಷ್ಟೇ. ಭೂಮಿ, ಹೇಮ, ಕಾಮಿನಿ ಹಿಡ್ಕೊಂಡು ಬದುಕಬೇಕಾಗ್ಯದ, ಸಂಸಾರ ಮಾಡ್ಬೇಕಾಗ್ಯದ, ಬಂದದಷ್ಟೇ. ಆದ್ರೆ ಅವು ನಮ್ಮೂ ಅಲ್ಲ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಶುದ್ಧ ಬ್ರಹ್ಮಜ್ಞಾನ ಅನ್ನೋದೊಂದೇನು ಜ್ಞಾನರತ್ನ ಅದಲ್ಲ ನಿನ್ನಲ್ಲಿ, ಅದು ಒಂದೇ ನಿಂದು, ಉಳಿದು ಎಲ್ಲ ನಿನ್ನ ಅಲ್ಲವು. ನಿನ್ನದೆಂಬುದು, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಏನ್ ಮಾಡ್ಬೇಕು, ಅಂತಪ್ಪ ಜ್ಞಾನರತ್ನವ ಕೆಡುಗೊಡದೆ, ಅದನ್ನ ಕಳ್ಕೊಳ್ಳಾರ್ದಂಗ ಕೆಡಿಸ್ಲಾರ್ದಂಗ ಏನ್ ಮಾಡ್ಬೇಕು, ಆ ರತ್ನವ ನೀನು ಅಲಂಕರಿಸಿದೆಯಾದರೆ, ಆ ರತ್ನವನ್ನ ನೀನು ಧಾರಣೆ ಮಾಡಿ ಅಲಂಕರಿಸಿಕೊಂಡಿ ಜ್ಞಾನಿಯಾದಿ, ಶುದ್ಧ ಬ್ರಹ್ಮಜ್ಞಾನಿ ಆದಿಯಪ್ಪ ಅಂತಂದ್ರೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಲಿಂಗವೇ. ಈ ಶುದ್ಧ ಬ್ರಹ್ಮಜ್ಞಾನ ಯಾರು ಪಡ್ಕೊಂಡಿರ್ತಾರ ಅವ್ರಿಗಿಂತ ದೊಡ್ಡ ಸೌಕರ್ಯ ಜಗತ್ತಿನ ಯಾರು ಇಲ್ಲ. ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಲಿಂಗವೇ. ಆ ಜ್ಞಾನ ರತ್ನವನ್ನ ಏನ್ ಮಾಡಬೇಕು, ಧರಿಸ್ಕೋಬೇಕು. ಹಿಂಗ ಜ್ಞಾನ ರತ್ನವನ್ನ ಧರಿಸಿ ಸಂಸಾರ ಹೇಸ್ತಲಿ ಆದವನ್ ಏನ್ ಮಾಡ್ತಾನ, ಭೂಮಿ, ಹೇಮ, ಕಾಮಿನಿ ಏನೆಲ್ಲ ಇರ್ತಾವ ಸಂಸಾರದಾಗ, ಅವೆಲ್ಲವೂ ಇದ್ರೂ ಸಹಿತ ಅವ್ರ ಕಡೆ ಅವನದೇನು ಲಕ್ಷ್ಯ ಇರಂಗಿಲ್ಲ. ಅವ್ರದ್ದೇನ್ ಕರ್ತವ್ಯ ಅಷ್ಟು ಮಾಡ್ತಾನ, ಮನಸ್ಸೆಲ್ಲ ಆಧ್ಯಾತ್ಮ ಸಾಧನೆ ಕಡಿಮೆ ಇರ್ತದ. ಈ ರೀತಿ ಸಂಸಾರ ಹೇಯಸ್ಥಳಕ್ಕೆ ಸಂಬಂಧಪಟ್ಟಂತೆ ಸುಮಾರು 11-12 ಪ್ರವಚನಗಳನ್ನ ಪೂರೈಸಿ ಇವತ್ತಿಗೆ ಸಂಸಾರ ಹೇಯಸ್ಥಳ ಮುಕ್ತಾಯ ಆಗ್ಲಿಕ್ಕತ್ತದ. ನಾಳೆ ಗುರು ಕಾರುಣ್ಯ ಸ್ಥಳ. ಸಂಸಾರ ಹೇಯ ಆದವನಿಗೆ ಮಾತ್ರ ಗುರುವಿನ ಕರುಣೆ ಪರ್ಫೆಕ್ಟ್ ಆಗ್ತದ. ಎಲ್ಲಿ ಸಂಸಾರ ಪ್ರಿಯ ಇರ್ತಾರ ಅವರಿಗೆ ಗುರುವಿನ ಕರುಣೆ ಆಗೋದು ಕಷ್ಟ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ನಾ ಬಂದ್ಬಿಡ್ತೀನಪ್ಪ, ನಾ ಇಲ್ಲೇ ಇರ್ತೀನಪ್ಪ, ನಾ ಬಂದ್ಬಿಡ್ತೀನಪ್ಪ, ನಾ ಇಲ್ಲೇ ಇರ್ತೀನಪ್ಪ. ಅವ್ರಂತಾರ, ನೀ ಏನು ಬರ್ತೀನ ಬಾ ಅನ್ನ, ನೀ ಇಲ್ಲಿ ಬಂದೆ ಅಂತಂದ್ರೆ ಮತ್ತೆ 4 ದಿನ ಆಗೋಣ ಅಲ್ಲಿಗೆ ಹೋಗ್ಬೇಕು ಅನಿಸ್ತದ. ಹಿಂಗಾಗಿ ನೀ ಹೆಂಗ್ ಬರ್ಬೇಕಿಲ್ಲಿ ನಮ್ಮ ಬೆಟ್ಟಕ್ಕೆ ಅಂತಂದ್ರ, ಒಮ್ಮ ಬಂದ್ರ ಮತ್ತ ಒಳ್ಳಿ ಹೋಗ್ಬಾರ್ದು, ಹಂಗ ಬರ್ಬೇಕು. ಅಂತ ಟೈಮ್ ಯಾವಾಗ ಬರ್ತದ ತಡಿ. ಎಲ್ಲರೂ ಕಾಶಿಗೆ ಹೋಗ್ತಾರ, ಹೊಳ್ಳಿ ಬರ್ತಾರೆ. ಶ್ರೀಶೈಲಕ್ಕೆ ಹೋಗ್ತಾರ, ಹೊಳ್ಳಿ ಬರ್ತಾರೆ. ಹೋಗಿ ಹೊಳ್ಳಿ ಬರೋ ಕ್ಷೇತ್ರ ಅಲ್ಲವು, ಅಕ್ಕಡೆ ಹೋಗೋ ಕ್ಷೇತ್ರಗಳವು, ಮತ್ತು ಹೊಳ್ಳಿ ಬರಬಾರ್ದವು. ಅವೇನ್ ಪಿಕ್ನಿಕ್ ಸ್ಪಾಟ್ಗಳ, ಅವು ಮಹಾ ಸಮಾಧಿ ಹೊಂದಂತ ಕ್ಷೇತ್ರಗಳವು. ಪ್ರಭುದೇವರು ಅಕ್ಕಮಾದೇವಿ ಅವರೆಲ್ಲರೂ ಆ ಕಡೆ ಹೋದ್ರ ಇಲ್ಲವರು ಏನು ಹೊಳ್ಳಿ ಬಂದಾರ ಹೋಗಿ.
ಸಮಾಧಿ ಹೊಂದ ಕ್ಷೇತ್ರಗಳವೆಲ್ಲ. ಅದು ಬಿಟ್ಟಿಗೆ ಪಿಕ್ನಿಕ್ ಗತ್ಲೆ ಹೋದ್ರೇನೋ ಬಂದ್ರೇನೋ ಅದು ಯಾವ ಉದ್ದೇಶಕ್ಕದ ಗೊತ್ತೇ ಆಗಲ್ಲ ಜನರಿಗೆ. ಏನೋ ಒಂಥರ ಎಂಜಾಯ್ಮೆಂಟಿಗೆ ಬಳಸ್ಲಕತ್ತಾರ ಕ್ಷೇತ್ರಗಳನ್ನು. ಏನ್ರಿ? ಬಸವಣ್ಣವರು ಬಿಟ್ಟು ಯಾಕೆ ಹೋಗಲಿಲ್ಲ ಅಂತಂದ್ರೆ ಅವರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಫೀಲಿಂಗ್ ಇತ್ತು. ಬುದ್ಧನಿಗತ್ಲೆ ಅಲ್ಲ. ಬುದ್ಧ ಜ್ಞಾನೋದಯ ಆಯ್ತಂತೇಳಿ ಮಧ್ಯರಾತ್ರಿಯಲ್ಲಿ ಎದ್ದ ಹೋಗ್ಬಿಟ್ಟ. ಕಟ್ಕೊಂಡು ಹೆಂಡತಿಗೆ ಏನು ಹೇಳಲಾರ್ದೆ ಕೇಳಲಾರ್ದೆ ಹೋಗ್ಬಿಟ್ಟ. ಹೋದ ಮುಂದೆ ಭಿಕ್ಷಾಟನೆ ಮಾಡ್ಕೋತ ತನ್ನ ಅರಮನೆ ಮುಂದೆ ಬಂದಾಗ ಅವನ ಹೆಂಡತಿ ಭಿಕ್ಷೆ ನೀಡ್ಲಕ್ಕೆ ಹೊರಗೆ ಬರ್ತಾಳ. ಬಂದ ಹೊತ್ನಾಗ ಅವನಿಗೆ ಹೇಳ್ತಾಳ ಬುದ್ಧಗೆ. ಆಕಿನ ನೋಡ್ಕೆ ಅವ ತಲೆ ಕೆಳಗೆ ಹಾಕೊಂಡು ಹೆಬ್ಬಟ್ಟು ತಗೊಂಡು ನೆಲಕ್ಕೆ ಎದರ್ಕೋತ ನಿಂದಿರ್ತಾನ ಬುದ್ಧ. ಆಕಿನ ನೋಡಿದ ಕೂಡ್ಲೇನೆ ಒಂಥರ ಕದಿಲ್ ಅನಿಸ್ಬಿಡ್ತದ. ಆಕಿ ಹೇಳಾದ್ರೆ ಕೈ ಕೊಟ್ಟು ಹೋಗಿದ್ದಿರ್ತದಲ್ಲ ಕಟ್ಕೊಂಡು ಹೆಂಡತಿಗೆ. ಅವಾಗ ಆಕಿ ಅಂತಾಳ, ನೀನು ವಿಶ್ವಮಾನ್ಯ ಆಗಿ ಜಗತ್ತಿಗೆ ನೀ ಅಂತ ದೊಡ್ಡ ಗುರು ಆದರೂ ಸಹಿತ ನಿನ್ನ ಚರಿತ್ರೆಯಲ್ಲಿ ಹೆಂಡತಿಗೆ ಹೇಳಲಾರ್ದೆ ಎದ್ದು ಹೋಗಿದ್ದದೊಂದು ಕಪ್ಪು ಚುಕ್ಕೆ ನಿನಗ. ಏನಿದ್ರು ಕಡಿತನಕ ಹೆಂಡತಿನ ನೋಡ್ಕೋತೀನಿ ಅಂತೇಳಿ ಮದುವೆ ಒಳಗ ಮಾತು ಕೊಟ್ಟು ತಾಳಿ ಕಟ್ಟಿ ಒಮ್ಮಿದೊಮ್ಮಿಗೆ ಎದ್ದು ಆದ್ರ ಅದು ನಿನ್ನ ಇತಿಹಾಸದೊಳಗ ಚರಿತ್ರೆ ಒಳಗೆ ನಿನಗೆ ಅದು ಕಪ್ಪು ಚುಕ್ಕೆ ಅಂತ ಹೇಳ್ತಾಳೆ. ಆದರೆ ಇವರು ಬಸವಣ್ಣವರು ಗಡಿಪಾರ ಶಿಕ್ಷೆ ಅನುಭವಿಸಿ ಕಡೆಗೆ ಇನ್ನೇನು ಲಿಂಗೈಕ್ಯ ಆಗಬೇಕು ಅನ್ನೋ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ, ನೀಲಾಂಬಿಕಾ ತಾಯಿಗೆ ಕರಿಲಕ್ಕೆ ಕಳಿಸ್ತಾರೆ. ಅಲ್ಲೆಲ್ಲ ನೋಡ್ರಿ ಕೂಡಲ ಸಂಗಮದಾಗ ಈ ಕಡೆ ಒಂದು ಟವರ್ ಅದ, ಆ ಕಡೆ ಒಂದು ಟವರ್ ಅದ. ಲಾಸ್ಟಿಗೆ ತಂಗಡಿಗೆ ರಕ್ಕತಿ ಏನದಲ್ಲ ಆ ಕಡೆ ಇಂಥದೇ ಕಟ್ಟ್ಯಾರ. ಅಲ್ಲಿನ ಒಂದು ಇಷ್ಟು ದೊಡ್ಡದಿಲ್ಲ ಸಾಣದವ್ರು. ಆ ಕಡೆ ಒಂದು ಹಂಗೆ ಕಟ್ಟ್ಯಾರ ಗುಹೆ ಒಳಗ ನೀರಾಗ. ಅಲ್ಲಿ ಏನಾಯ್ತು, ಬಾ ಅಂತೇಳಿ ಹಡಪದ ಅಪ್ಪನವ್ರು ಕರಿಲಕ್ಕ ಆದ್ರ ಎದಕ್ಕೆ ಅಂತ ಕೇಳ್ತಾರೆ. ಲಿಂಗೈಕ್ಯ ಆಗೋದಕ್ಕೆ ಕರಿಲಕ್ಕತ್ತಾರ. ಇಬ್ರು ಕೂಡಿ ಒಂದೇ ಸಲ ಲಿಂಗ ಪೂಜೆ ಮಾಡ್ಕೊಂಡು ಲಿಂಗೈಕ್ಯ ಆಗ್ಬೇಕಂತ. ಅವಾಗ ಲಿಂಗೈಕ್ಯ ಆಗ್ಬೇಕಾಗಿತ್ತಂದ್ರ ಲಿಂಗ ಅಲ್ಲಿನೂ ಅದ ಇಲ್ಲಿನೂ ಅದ. ಅದೇ ಲಿಂಗದಾಗ ಅಲ್ಲಿ ಕೂತ ಅವನಿಗಿನೂ ಐಕ್ಯ ಆಗ್ಲಕ್ ಬರ್ತದ, ಇಲ್ಲಿ ಕೂತ ಅದೇ ಲಿಂಗದಾಗ ನನಗ ಐಕ್ಯ ಆಗ್ಲಕ್ ಬರ್ತದ. ಲಿಂಗ ಅಲ್ಲೇ ಲಿಂಗ ಇಲ್ಲಿ ಲಿಂಗ ಇಲ್ಲೇನಂತೇಳಿ ನಾ ಇಲ್ಲೇ ಲಿಂಗ ಪೂಜೆ ಮಾಡ್ಕೊತ ಕುಂದಿರ್ತೀನಿ, ಅವನಿಗೆ ಅಲ್ಲೇ ಪೂಜೆ ಮಾಡ್ಕೊತ ಹೇಳ್ಬಿಟ್ಟ. ಹಿಂಗಾಯ್ತು ಬಿಡು ಅಂತ ನನ್ನ ಜವಾಬ್ದಾರಿ ಇತ್ತು, ಕರೆದೆವು ಅಲ್ಲೇ ಪೂಜೆ ಮಾಡ್ಕೊಂಡು ಲಿಂಗೈಕ್ಯ ಹತ್ತಿದ್ರೆ ನಾನು ಯಾಕೆ ಬಾಡ್ಲಿ ಅಂತೇಳಿ ನಾಗರ ಪಂಚಮಿ ದಿವಸ ಬಸವಣ್ಣನವ್ರು ಲಿಂಗೈಕ್ಯ ಆದರೆ ಮರುದಿವಸ ಷಷ್ಠಿ ದಿವಸ ನೀಲಾಂಬಿಕೆ ತಾಯಿ ಲಿಂಗೈಕ್ಯ ಅಂತ. ಅದಕ್ಕೆ ಬಸವಣ್ಣವ್ರಿಗೆ ಕುರಿತಾಗಿ ಹಾಡ್ತಾ, ನೋಡು 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 ಲಿಂಗವೇ ನೋಡು ಬಸವಯ್ಯನವರು ಮಾಡುವಾಟವ, ಅಲ್ಲಿಗೆ ಎಮ್ಮನು ಕರೆಯ ಬಂದಿಯರಂತೆ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಅಂತೇಳಿ ಹಾಡ್ತಾರೆ. ಅದು ಒಂದು ಹಾಡದ, ನೋಡು 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 ಲಿಂಗವೇ ಅಂತೇಳಿ. ಹಂಗ ಬೇಕಾದ ಕಡೆ ಸಾಕಷ್ಟು ಕಡೆ ಸಿಗ್ತು, ನಿಮ್ಗೆ ಕಳಿಸ್ತೀನಿ ತೋರಿ. ಹಿಂಗಾಗಿ ಏನದು ಅಂತಂದ್ರೆ ಸಂಸಾರದ ಜವಾಬ್ದಾರಿ ಹೊತ್ತ ಮೇಲೆ ಅದನ್ನ ಪರಿಪೂರ್ಣವಾಗಿ ಮುಗಿಸ್ಬೇಕು. ಅರ್ಧಮರ್ಧ ಮಾಡಿ ಬೇಜವಾಬ್ದಾರಿತನದಿಂದ ಬರಬಾರ್ದು. ಒಬ್ಬರು ಇದು ಸಂಸಾರ ಎಷ್ಟು ಘೋರ ಅನ್ನೋದು ಹೇಳ್ತಾರೆ. ಸಂಸಾರ ಎಷ್ಟು ಘೋರ. ರಾಮಕೃಷ್ಣಾಶ್ರಮದ ಒಬ್ಬ ಸ್ವಾಮೀಜಿ ಬಂದಿದ್ರು ಇಲ್ಲಿ. ಅದು ಯಾವ್ದು ಬುಕ್ ಅದಲ್ಲಪ್ಪ, ಆ ಬುಕ್ಕಿಂದು ಪರ್ಫೆಕ್ಟ್ ಅವರು ಪಂಚದಶಿ ಬುಕ್ಕಿಂದು ಪರ್ಫೆಕ್ಟ್ ಮಾಸ್ಟರ್ ಅವರು. ಅದ್ರ ಮೇಲೆ ಬಹಳಷ್ಟು ವಿಶ್ಲೇಷಣೆಗಳು ಬರ್ದಾರ. ಇಂಜಿನಿಯರ್ ಇದ್ದು
ಫಾರೆನ್ಗೆ ಹೋಗಿ ಕೋಟಿಗಟ್ಟಲೆ ಗಳಿಸಿ ತಮ್ಮ ಮಕ್ಕಳಿಗೆ ಸಹಿತ ಫಾರೆನ್ದಾಗ ಇಟ್ಟು ಬೇಕಾದಷ್ಟು ದೊಡ್ಡ ದೊಡ್ಡ ಸಂಬಳದಾಗ ಅದಾರ. ಈಗ ಅವರಿಗೆ ರಾಯಚೂರಿಗೆ ಡೆಪ್ಯುಟೇಷನ್ ಕೊಟ್ಬಿಟ್ರು ರಾಮಕೃಷ್ಣಾಶ್ರಮದ ಸ್ವಾಮೀಜಿಗೆ. ಇಲ್ಲಿ ಸನ್ಯಾಸಿಯಾಗಿ ರಾಯಚೂರಿಗೆ ಬರಬೇಕಾದ್ರೆ ಅವ್ರ ಸಂಗಟ ಕುಂತು ಮಾತನಾಡುವಾಗ ಒಳಗೆ ಅಂತರಾಳದ ಒಂದು ಮಾತು ಹೇಳಿದ್ರು ಅವರು. ಏನು ಅಂತಂದ್ರೆ, ಎಲ್ಲ ಬೆಂಗಳೂರಾಗ ಮೂವರಿಗೆ ಮಗನಿಗೆ ಹೆಂಡತಿಗೆ ಸಪ್ರೇಟ್ ಮನೆ ಕಟ್ಟಿಸಿ ಅರಮನೆ ಇದ್ದಂಗೆ ಅದಾವ, ಅಷ್ಟು ಚಂದ ವ್ಯವಸ್ಥೆ ಮಾಡಿ ಅವ್ರಿಗೆ ಕೊನೆ ತನಕ ಸಾಯ ತನಕ ಎಷ್ಟು ಬೇಕಷ್ಟು ಸಂಪತ್ತು ಎಲ್ಲ ರೊಕ್ಕ ಇಲ್ಲಿ ಇಟ್ಟು ಆ ಮನಿ ಬಿಟ್ಟು ತ್ಯಾಗ ಮಾಡಿ ಬರುವ ಸಮಯದಲ್ಲಿ 5,000 ರೂಪಾಯಿ ತಮ್ಮ ಅಕೌಂಟ್ನಾಗ ಇಟ್ಕೊಂಡು ಬರ್ಲಿಕ್ಕತ್ತಿದ್ರು ಅಂತ ಅವ್ರು. ಅವ್ನು ಹೆಣ್ತಿ ಅಂತ ಹೇಳತ್ತ, 5,000 ರೂಪಾಯಿ ಯಾಕೆ ಇಟ್ಕೋತೀರಿ ನೀವು, ಸನ್ಯಾಸಿಯಾಗಿ ಹೋಗ್ಲಕತ್ತೀರಿ, ಅದನ್ನು ನಮಗೆ ಕೊಟ್ಟೋಗ್ಬೇಕಂತಿದ್ಳತ್ತ ಅವನು ಹೆಣ್ತಿ. ನೋಡ್ರಿ ಹೆಂಗದ. ಈಗ ಹೋದ ಕೂಡ್ಲೇನೆ ಒಂದೇ ಸಲ ಭಕ್ತರು ನನಗೆ ಮನೆಗೆ ಕರ್ಕೊಂಡೋಗಿ ಊಟಕ್ಕೆ ಹಾಕಿ ನನಗೇನು ಖರ್ಚು ಬೇಕು ಎಲ್ಲ ನೋಡ್ತಾರೇನು. ಈಗ ಹೊಸ್ತಾಗಿ ಹೋಗಿ ನಾನು ಅಲ್ಲಿ ಪ್ರಭಾವ ಬೀರ್ಬೇಕು, ಅಲ್ಲಿ ಒಂದು ಗುಡ್ಡ ಕೊಟ್ಬಿಟ್ಟಾರ, ಅದು ಗುಡ್ಡ ಕಡಿಸ್ಬೇಕು, ಅಲ್ಲಿ ನೆಲ ಸಾಫ್ ಮಾಡಬೇಕು, ಅಲ್ಲಿ ಆಶ್ರಮ ಕಟ್ಟಬೇಕು. ಕೆಲಸ ನಡೆಯೋದಿಲ್ಲ ರಾಯಚೂರಾಗ ಅದಕ್ಕೆ ಸಂಬಂಧಪಟ್ಟಂತೆ. ಅಷ್ಟೆಲ್ಲ ಕೆಲಸ ಮಾಡುವಾಗ ನನ್ನ ಖರ್ಚಿಗೆ ದುಡ್ಡು ಬೇಕಂದ್ರೆ ಅಲ್ಲೇನು ಉಪವಾಸ ಇರೋದಿರ್ತದೇನು, ಅದು ನಿಮ್ಮ ಆಶ್ರಮದವ್ರು ಕೊಡ್ತಾರ, ಇಲ್ಲಿ ಮನೆ ರೊಕ್ಕ ಯಾಕೆ ಹೋಯ್ತೀರಿ ಅನ್ನೋ. ಆಶ್ರಮದವರು ಅಲ್ಲಿ ಕೆಲಸಕ್ಕೆ ಕೊಡ್ತಾರ, ನನ್ನ ಪರ್ಸ್ನಲ್ ಅಂದ್ರೆ ಅದು 5,000 ಒಯ್ಬಾರ್ದು ನೀವು ಅಂತೇಳಿ ವಾದ ಮಾಡಿದಳಂತ. ಕಡಿಗ ಅವ್ರು ಏನು ಹೇಳಿದ್ರಂತ, ಇದನ್ನ ನಿನ್ನ ಬಲ್ಲಿ ಸಾಲ ಅಂತ ತಗೊಂಡು ಹೋಗ್ತೀನಿ ಮತ್ತೆ ಬಡ್ಡಿ ಸಮೇತ ಮತ್ತೆ ನಿನಗೆ ರಿಟರ್ನ್ ಮಾಡ್ತೀನಿ ಅಂದಾಗ ಬಿಟ್ಲಂತ ಅವನೇ. ನೋಡ್ರಿ ಇದು ಎಷ್ಟು ಘೋರ ಇರ್ತದಂದ್ರ, ಕಲ್ಯಾಣಕ್ಕೆ ಮೈ ಮೇಲೆ ನಲ್ಗಿ ಚಡ್ಡಿ ಸಹಿತ ಬಿಚ್ಕೊಂಡು ಕಳಿಸ್ತದೆ ಸಂಸಾರ, ಖಾಲಿ ಮಾಡಿ ಕಳಿಸ್ತದೆ, ಎಲ್ಲಾನು ಹೀರ್ಕೊತದೆ. ಅಷ್ಟೆಲ್ಲ ಮಾಡಿದಾಗೂ ಸಹಿತ ಪ್ರತಿಯೊಬ್ಬರು ನಾಲ್ಗೆ ತುದಿ ಮೇಲೆ ನೀ ಏನ್ ಮಾಡಿದಂತ, ಎಲ್ಲ ಮಾಡಿದ ಮೇಲೂ ನೀ ಏನ್ ಮಾಡಿದಂತ. ಅಂಥವೆಲ್ಲ ಅಂದೊತ್ನಾಗ ಜ್ಞಾನಿಗಳಿಗೆ ನೋವಾಗ್ತದೆ, ಅಜ್ಞಾನಿಗಳಿಗೆ ಅದ್ರ ಪೆಟ್ಟೆ ಹತ್ತಂಗಿಲ್ಲ. ಅವ್ರಿಗೆ ಅಪಮಾನನೇ ಸನ್ಮಾನ, ಅವಿವೇಕಿಗಳಿಗೆ ಅಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಏನಾಗ್ತದ, ನೋವಾಗ್ತದ. ಎಲ್ಲ ಮನಸ್ಸಿಗೆ ಹಚ್ಕೊಂಡು ಇಟ್ಟೆಲ್ಲ ಮಾಡಿದ್ರು ಹೆಂಗ್ ಬೇಕಂಗೆ ಮಾತಾಡ್ತಾರಲ್ಲಪ್ಪ, ಹೆಂಗ್ ಬೇಕಂಗೆ ಅದಾರ ಇವರು ಅಂತ. ಅದಕ್ಕೆ ಸಂಸಾರದೊಳಗಿದ್ದು ಸಂಸಾರಕ್ಕೆ ನಿರ್ಲಿಪ್ತರಾಗಿ ಸಂಸಾರಕ್ಕೆ ಏನ್ ಸಪೋರ್ಟ್ ಮಾಡಬೇಕು ಮಾಡಿ ಹೆಂಗಿರ್ಬೇಕು, ನಮ್ಮ ಬ್ಯಾಲೆನ್ಸ್ನಾಗ ನಾವಿರ್ಬೇಕು. ಅದರ ಮೇಲೆ ನಾವು ಡಿಪೆಂಡ್ ಇರಬಾರ್ದು. ನಮ್ಮ ಮೇಲೆ ಅದು ಡಿಪೆಂಡ್ ಇದ್ರೆ ಇರಲಿ, ಇಲ್ಲ ಅದು ಸ್ವತಂತ್ರವಾಗಿತ್ತು ಅಂದ್ರೆ ಬಹಳ ಚಲೋ, ಆದ್ರೆ ನಾವು ಅದರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಅಂತ ಒಂದು ಮಾನಸಿಕ ಮನೋಬಲ ನಾವು ಗಳಿಸ್ಬೇಕು, ಅಂಥದ್ದೊಂದು ಸಂಪಾದನೆ ಮಾಡ್ಕೋಬೇಕು ಸ್ವಾವಲಂಬಿತ. ಅದೇ ಸಂಸಾರ ಹೇಯ ಸ್ಥಳ. ಪ್ರಿಯ ಸ್ಥಳ ಮಾಡ್ಕೊಂಡೇವು ಅಂದ್ರೆ ಅಲ್ಲಿ ಸಿಕ್ಕೊಂಬಿದ್ಬಿಡ್ತೀವಿ, ಖಜಿತಿ ಆಗಿಬಿಡ್ತೀವಿ. ಹೇಯ ಸ್ಥಳದಲ್ಲಿ ಇರಬೇಕು, ಸಂಸಾರದಲ್ಲಿ ಇದ್ದು ಅದರ ಬಗ್ಗೆ ಹೇಯ ಭಾವನೆ ತಾಳ್ಕೊಂಡಿರ್ಬೇಕು ಅಷ್ಟೆ. ಇದೆ ಸೆಟ್ಟಿಂಗ್. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಲ್ಲ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಉದಾಹರಣೆ ಕೊಡ್ರಿ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಹೆಂಗಿರ್ತದಂತ. ಮೃತ್ಯುಂಜಯ ಮಹಾಮಂತ್ರ ಕೇಳಿರ? ಮೃತ್ಯುಂಜಯ ಮಹಾಮಂತ್ರ. ಅದ್ರೊಳಗೆ ಒಂದು ಕೈಪಲ್ಯದ ಹೆಸರಿರ್ತಾರ, ಸೌತಿಕಾಯಿ. ಮೃತ್ಯುಂಜಯ ಮಂತ್ರದಾಗ ಸೌತಿಕಾಯಿ ಅದ. ಆ ಸೌತಿಕಾಯಿ ಎದಕ್ಕೆ ಇಟ್ಟಾರ ಅಲ್ಲಿ? ಆ ಮಂತ್ರದಾಗ ಸೌತಿಕಾಯಿ ಎದಕ್ಕೆ ಬರ್ತದಂದ್ರ, ಎಷ್ಟು ಭೂಮಿ ಮೇಲೆ ಸಸ್ಯಗಳದವ ಅವದ್ರ ಕಾಯಿ ಹಿಡಿದು ಜಗ್ಗಿಬೇಕಾದ್ರೆ ಅವು ಬಹಳ ಗಟ್ಟಿ ಹಿಡ್ಕೊಂಡಿರ್ತಾವ ಬಳ್ಳಿಗೆ ಗಿಡಕ್ಕ. ಆದ್ರೆ ಸೌತಿಕಾಯಿ ಏನದ ಸುಮ್ಮನೆ ಮುಟ್ಟಿದ್ರೆ ಬಂದ್ಬಿಡ್ತದಂತ ಒಳ್ಳೆ ಹೊರಗೆ. ಸೌತಿಕಾಯಿ ಆ ಬೆಳ್ಳಿಲಿ ಬಿಡಿಸ್ಕೋಬೇಕಾದ್ರೆ ಏನು ಗಟ್ಟಿನೇ ಹಿಡ್ಕೊಂಡಿರಲ್ಲ ಅಂತದ್ದು. ಮಹಾಮಂತ್ರ ಮಹಾಮೃತ್ಯುಂಜಯ ಮಂತ್ರ ಅದ್ರ ವಿಶ್ಲೇಷಣೆ ಹೋದ್ರೆ ಅದ್ರಾಗ ಒಂದು ಸೌತಿಕಾಯಿ ಬರ್ತವೆ. ಹಂಗ ಇಲ್ಲಿ ಹೆಂಗದ ಅಂದ್ರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಸುಮ್ಮನೆ ಹಚ್ಚಿದಂಗೆ ಕಾಣ್ತಿರ್ಬೇಕು, ಅಲ್ಲಿ ಒಳಗ ಏನು ಹಚ್ಕೊಂಡಿರ್ಬಾರ್ದು. ಅಂತ ಒಂದು ನಮ್ಮ ಸಂಸಾರದ ಸ್ಥಿತಿ ಇರಬೇಕು.
ಪಾರಮಾರ್ಥಿಕ ಸಾಧನೆ ಒಳಗೆ ಅಟ್ಯಾಚ್ಮೆಂಟ್ ಅದನ್ನು ಭಾಳ ಹಚ್ಕೋಬೇಕು. ಎಷ್ಟು ಹಚ್ಕೋತೀರಿ ಅಷ್ಟು ಮೋಕ್ಷ ಆಗ್ತದೆ ಪಾರಮಾರ್ಥದಾಗ. ವ್ಯಾವಹಾರಿಕ ಸಂಸಾರಿಕ ಬದುಕಿನೊಳಗೆ ಹಚ್ಕೊಂಡಿರಬಾರ್ದು, ಒಳಗೇನು ಹಚ್ಕೊಂಡಿರಬಾರ್ದು, ಮ್ಯಾಲ ಹಚ್ಕೊಂಡಂಗೆ ನಾಟಕ ಮಾಡ್ತಿರ್ಬೇಕು ಅಷ್ಟೇ. ಇಂಥದ್ದೊಂದು ಸೆಟ್ಟಿಂಗ್ ಇತ್ತು ಅಂತಂದ್ರೆ ಸಂಸಾರ ಹೇಯ ಸ್ಥಳಿಗಳಾಗೀವಿ ಅಂತ ತಿಳ್ಕೋಬೇಕು. ಅದ್ರ ಸಲುವಾಗಿ ದುಃಖ ಪಟ್ಟೆವು, ಅದ್ರ ಸಲುವಾಗಿ ಚಿಂತೆ ಮಾಡಿದೆವು, ಅದ್ರ ಸಲುವಾಗಿ ಭಯ ಪಟ್ಟೆವು ಅಂತಂದ್ರೆ ಯೋಗ ಭ್ರಷ್ಟರಷ್ಟೇ. ಯೋಗ ಭ್ರಷ್ಟತನ ನಂತರ ಅದಕ್ಕೆ ಪರಮಾತ್ಮನ ಮೇಲೆ ನಂಬಿಕೆ ಇಲ್ಲದವರು ಅಂತ. ಪರಮಾತ್ಮನ ಮೇಲೆ ನಂಬಿಕೆ ಇತ್ತು ಅಂತಂದ್ರೆ, ಪರಮಾತ್ಮನ ಸೇವೆಯಲ್ಲಿ ನಾವು ಮುಳುಗಿದೆವು ಅಂತಂದ್ರೆ, ಆ ಪರಮಾತ್ಮ ನಮ್ಮ ಎಲ್ಲ ಜವಾಬ್ದಾರಿ ತಾನೇ ಹೊತ್ತು ಎಲ್ಲವನ್ನ ಬೆಣ್ಣೆ ಒಳಗಿನ ಕೂದಲು ತೆಗೆದಂಗೆ ಸರಳವಾಗಿ ನಮ್ಮ ಜೀವನ ನಡೆಸಿ ಕೊಟ್ಟು ಬಿಡ್ತಾವೆ. ಎಂತಿಂತ ಮಿರಾಕಲ್ಸ್ ಆಗಿಬಿಡ್ತಾವೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ ಶರಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ.